ನಮಸ್ಕಾರ, ನಾನು ಶೆಫ್ ವಿನಯ್ ಚೈತನ್ಯ. ಇವತ್ತು ನಾವು ಪಡವಲಕಾಯಿ ಮೊಸರು ಬಜ್ಜಿ ಮಾಡ್ತಾ ಇದ್ದೀವಿ. ಸೊ ಪಡವಲಕಾಯಿ ಬಂದು ತುಂಬ ಹೆಲ್ದಿ ವೆಜಿಟೇಬಲ್. ಸೊ ಇದು ಕುಕುಂಬರ್ ಫ್ಯಾಮಿಲಿಯಿಂದ ಬಂದಿದೆ. ಸೊ ಈ ಪಡವಲಕಾಯಲ್ಲಿ ತುಂಬ ನೀರಿರುತ್ತೆ. ಸೊ ಇದ್ರ ತಿಂದಮೇಲೆ ನಮಗೆ ಬೋನ್ಸ್ ಎಲ್ಲ ತುಂಬ ದೃಢವಾಗಿರುತ್ತೆ. ಸೊ ಇವಾಗ ಪಡವಲಕಾಯಿ ಮೊಸರು ಬಜ್ಜಿ ಹೇಗೆ ಮಾಡೋಣ ಅಂತ ನೋಡೋಣ. ನಾವು ಈ ಪಡವಲಕಾಯಿನ ಪೀಲ್ ಮಾಡಿಬಿಟ್ಟು ಈ ಥರ ಥಿನ್ ಸ್ಲೈಸಸ್ ಮಾಡಬೇಕು. ಸೊ ಈ ಪೀಲ್ ಮಾಡಿರೋ ಹೊಟ್ಟನ್ನ ನಾವು ಬಿಸಾಕಬಾರ್ದು. ಸೊ ನಾವು ಇದರಿಂದ ಚಟ್ನಿ ಮಾಡ್ಬೋದು. ಎಸ್. ಸೊ ಇವಾಗ ನಾವು ಪಡವಲಕಾಯಿ ಮೊಸರು ಬಜ್ಜಿ ಮಾಡೋಕ್ಕೆ 4 ಪಡವಲಕಾಯಿ ತಗೊಂಡು ಪೀಲ್ ಮಾಡಿಬಿಟ್ಟು ಸಣ್ಣಕ್ಕೆ ಸ್ಲೈಸ್ ಮಾಡಿದ್ವಿ. ಆಮೇಲೆ 2 ಕಪ್ಪು ಮೊಸರು, ಒಗ್ಗರಣೆ ಸಾಮಾನುಗಳು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಸ್ಲಿಟ್ ಮಾಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಮತ್ತು ಇಂಗು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಸಿಮ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಸೊ ಅದು ಸಾಫ್ಟ್ ಆಗಿರಬೇಕು. ಸೊ ಸಾಫ್ಟ್ ಆದಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ತಣ್ಣಗೆ ಮಾಡಬೇಕು. ಇದು
ಸಾಫ್ಟ್ ಆಗಿದೆ. ಸೊ ಇವಾಗ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಕೂಲ್ ಆದಮೇಲೆ ನಾವು ಕರ್ಡ್ನ ಮಿಕ್ಸ್ ಮಾಡಬೇಕು. ಸೊ ನಾವು ಈ 2 ಕಪ್ಪು ಮೊಸರನ್ನ ಸ್ವಲ್ಪ ವಿಸ್ಕ್ ಮಾಡಬೇಕು, ಅಥವಾ ವಿಸ್ಕಿಂದ ವಿಸ್ಕ್ ಮಾಡ್ಬೋದು ಅಥವಾ ಸ್ಪೂನಿಂದ ಸ್ವಲ್ಪ ಸಾಫ್ಟ್ ಮಾಡಬೇಕು. ಸೊ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ, ನಾವು ಈ ಮೊಸರನ್ನ ಇದರಲ್ಲಿ ಪಡವಲಕಾಯಲ್ಲಿ ಮಿಕ್ಸ್ ಮಾಡಿದ ಮೇಲೆ ಆ ಲಮ್ಸ್ ಅನ್ನೋದು ಫಾರ್ಮ್ ಆಗಲ್ಲ. ಸೊ ಇದು ತಣ್ಣಗಾಗ್ಬಿಟ್ಟಿದೆ. ಸೊ ನಾನು ಇವಾಗ ವಿಸ್ಕ್ ಮಾಡಿದ್ದು ಮೊಸರನ್ನ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.